ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಕ್ಷಿ ಕಿಚನ್ಸ್ ಆ್ಯಂಡ್ ಲಾಗ್ಸ್. ಇದು ಶುಕ್ರವಾರ ಬೆಳಗ್ಗೆ ಲಾಗ್ ಆಗಿರುತ್ತೆ. ಹಾಗೆ ಇವತ್ತಿನ ಲಾಗಲ್ಲಿ ಹೈದರಾಬಾದಿ ಪನ್ನೀರ್ ಗ್ರೇವಿನ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀನಿ. ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ಪೂರ್ತಿಯಾಗಿ ನೋಡಿ. ಇನ್ ಕೇಸ್ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ದೊಂದು ಸಬ್ಸ್ಕ್ರೈಬ್ ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಇಲ್ಲಿ ಶುಕ್ರವಾರ ಬೆಳಗ್ಗೆಯಿಂದ ನಾನು ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ಹಾಗೆ ಇವತ್ತಿನ ಅಡುಗೆ ಪ್ರಿಪ್ರೇಷನ್ ಯಾವ ಥರ ಮಾಡ್ತೀನಿ ಅದನ್ನು ಸಹ ನಿಮ್ಮ ಜೊತೆಗೆ ಶೇರ್ ಮಾಡ್ತಿದ್ದೀನಿ. ಇನ್ನು ಇಲ್ಲಿ ಮೊದಲಿಗೆನೇ ಅಡುಗೆ ಮನೆಗೆ ಬಂದುಬಿಟ್ಟು ಕಸನೆಲ್ಲ ಗುಡಿಸ್ಕೊಂಡದ್ದಾಯಿತು. ಅದಾದ ನಂತರ ಇನ್ನೊಂದು ಸರಿ ಸೀಲಿಂಗು ಹಾಗೆ ಗ್ಯಾಸ್ ಏನಿರುತ್ತಲ್ವ ಅದನ್ನು ಸಹ ನೀಟಾಗಿ ವಾಶ್ ಮಾಡ್ಕೊಂಬಿಟ್ಟಿರ್ತೀನಿ. ಅಂದರೆ ಒಂದು ಸ್ವಲ್ಪ ನೀರನ್ನ ಮುಗಿಸ್ಬಿಟ್ಟು ಬಟ್ಟೆಯಿಂದ ವಾಶ್ ಮಾಡ್ಕೊಂಡಿರ್ತೀನಿ ಅಷ್ಟೇ. ನೈಟೆಲ್ಲ ಕ್ಲೀನ್ ಮಾಡಿರ್ತೀನಿ, ಆದ್ರೂ ಬೆಳಗ್ಗೆ ಇನ್ನೊಂದು ಸರಿ ಮಾಡ್ಕೊತೀನಿ. ಅಂದರೆ ಏನಾದರೂ ಪಲ್ಯದೇನಾದರೂ ಮನೇಲಿದ್ದಾಗ ಓಡಾಡ್ತಾ ಇರುತ್ತೆ ನೋಡಿ, ಹಾಗಾಗಿ. ಇನ್ನು ಅದಾದ ನಂತರ ಅನ್ನಕ್ಕೆ ಇಟ್ಬಿಟ್ಟು ನಾನು ಹೊರಗಡೆ ಕಸ ಗುಡಿಸಿ ರಂಗೋಲಿ ಹಾಕಿ ಬರೋದಕ್ಕೆ ಹೋಗ್ತೀನಿ. ಅದೆಲ್ಲ ಮಾಡ್ಕೊಂಬರೋಷ್ಟರಲ್ಲಿ ಒಂದು ಸೈಡು ಅನ್ನನೂ ಸಹ ರೆಡಿ ಆಗಿಬಿಟ್ಟಿರುತ್ತೆ. ಇನ್ನು ಇಲ್ಲೊಂದು ಸೈಡು ಅನ್ನನೂ ಸಹ ರೆಡಿಯಾಗಿತ್ತು. ರಂಗೋಲಿ ಎಲ್ಲ ಹಾಕಿ ಬಂದಮೇಲೆ ಗಂಜಿನ ಮಾಡ್ಕೋಬೇಕಾಗಿತ್ತು. ಹಾಗಾಗಿ ಇಲ್ಲಿ ಗಂಜಿಗೂ ಸಹ ರೆಡಿ ಮಾಡ್ತಿದ್ದೀನಿ. ಹಾಗೆ ಇವತ್ತಿನ ಬೆಳಗಿನ ಬ್ರೇಕ್ಫಾಸ್ಟಿಗೆ ಹಾಗೆ ಲಂಚಿಗೆ ಆಗೋ ಥರ ಅಡುಗೆನ ಮಾಡ್ತೀನಿ ನಾನು ಯಾವಾಗಲೂ. ಇವತ್ತು ಚಪಾತಿ ಮಾಡಬೇಕಾಗಿತ್ತು. ಹಾಗಾಗಿ ಚಪಾತಿಗೆ ಕಾಂಬಿನೇಷನ್ ಆಗಿ ಮೊಳಕೆ ಕಟ್ಟಿರೋ ಕಾಳು ಹಾಗೆ ಪನ್ನೀರ್ ಗ್ರೇವಿನೂ ಸಹ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಏನಕ್ಕೆ ಎರಡು ಥರದ ಪಲ್ಯ ಮಾಡ್ತಾಯಿದ್ದೀನಿ ಅಂತ ಅದನ್ನು ಸಹ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಇನ್ನು ಮೊದಲಿಗೆ ಇಲ್ಲಿ ಗಂಜಿನ ರೆಡಿ ಮಾಡ್ಕೊತಿದ್ದೀನಿ. ಗಂಜಿ ಮಾಡಿಟ್ಬಿಟ್ರೆ ಅದಕ್ಕೆ ಮಜ್ಜಿಗೆ ಸೇರಿಸ್ಬೇಕಾಗತ್ತಲ್ವ. ಬಿಸಿ ಇರುವಾಗಲೇ ಮಜ್ಜಿಗೆ ಸೇರಿಸಿದ್ರೆ ಒಡೆದೋಗ್ಬಿಡುತ್ತೆ. ಹಾಗಾಗಿ ಈ ಥರ ಬೆಳಿಗ್ಗೆ ಬೇಗನೆ ಗಂಜಿನ ಮಾಡಿಟ್ರೆ ಒಂದು 7:30-8 ಗಂಟೆ ಅನ್ನಷ್ಟರಲ್ಲಿ ಗಂಜಿನೂ ಸಹ ತಣ್ಣಗಾಗುತ್ತೆ. ಅದಾದ ನಂತರ ಅದಕ್ಕೆ ಮಜ್ಜಿಗೆ ಸೇರಿಸ್ಕೋಬೋದು ಅಂತ ಬೇಗನೆ ಮಾಡಿಟ್ಕೊತೀನಿ. ಇನ್ನು ಒಂದು ಸೈಡು ಗಂಜಿನ ಕುದಿಯೋದಕ್ಕೆ ಇಟ್ಬಿಟ್ಟು ಅದಾದ ನಂತರ ಇಲ್ಲಿ ಚಪಾತಿ ಹಿಟ್ಟನ್ನು ಸಹ ಕಲಿಸ್ಕೊತಾ ಇದ್ದೀನಿ. ಅಂದರೆ ಇವಾಗಲೇ ಕಲಿಸಿಟ್ಬಿಟ್ರೆ ಚಪಾತಿ ಮಾಡೋ ಅಷ್ಟರಲ್ಲಿ ಹಿಟ್ಟು ತುಂಬ ಚೆನ್ನಾಗಿ ನೆಂದಿರುತ್ತೆ. ಆವಾಗ ಚಪಾತಿ ಸಾಫ್ಟಾಗಿ ಬರುತ್ತೆ. ಹಾಗಾಗಿ ಇಲ್ಲಿ ಮೊದಲಿಗೆ ಚಪಾತಿ ಹಿಟ್ಟನ್ನ ಕಲಿಸ್ಬಿಟ್ಟು ಅದಾದ ನಂತರ ಮಿಕ್ಕೊಂಡಿರುವಂತಹ ಅಡುಗೆಗಳನ್ನೆಲ್ಲ ಮಾಡ್ಕೊತೀನಿ. ಹಾಗೆ ಇವತ್ತು ಇದ್ರ ಜೊತೆಗೆ ನನ್ನ ಹಸ್ಬೆಂಡಿಗೆ ಮಾತ್ರ ಇಲ್ಲಿ ಮೊಳಕೆ ಕಟ್ಟಿರೋಂತಹ ಕಾಳನ್ನ ಮಾಡ್ತಿದ್ದೀನಿ. ಅಂದರೆ ನನ್ನ ಹಸ್ಬೆಂಡ್ಗೆ ಪನ್ನೀರ್ ಅಷ್ಟಾಗಿ ಇಷ್ಟ ಆಗೋಲ್ಲ. ನನಗೆ ನನ್ನ ಮಕ್ಕಳಿಗೆ ಪನ್ನೀರ್ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಆದರೆ ನನ್ನ ಹಸ್ಬೆಂಡ್ಗೆ ಪನ್ನೀರ್ ಅಂದರೆ ಅಷ್ಟಾಗಿ ಇಷ್ಟ ಆಗೋಲ್ಲ. ಹಾಗಾಗಿ ನಮಗೆ ಪನ್ನೀರ್ ಗ್ರೇವಿನ ಮಾಡಿಕೊಂಡು ಅವರಿಗೆ ಮೊಳಕೆ ಕಟ್ಟಿರೋಂತಹ ಕಾಳು ಪಲ್ಯ ಮಾಡೋಣ ಅಂತ ಅಂದ್ಕೊಂಡು ಇವತ್ತು ಅದನ್ನು ಮಾಡ್ತಿದ್ದೀನಿ ಅಷ್ಟೇ. ಹಾಗೆ ಪನ್ನೀರ್ ತಿನ್ನಬೇಕು ಅಂತ ತುಂಬ ದಿನದಿಂದ ಅಂದ್ಕೊತಾನೆ ಇದ್ದೆ. ಊರಲ್ಲಿ ಸಿಗ್ತಾ ಇರಲಿಲ್ಲ ಪನ್ನೀರು. ಹಾಗಾಗಿ ಇಲ್ಲಿ ಬಂದಮೇಲೆ ಮಾಡಿ ತಿಂದ್ರಾಯಿತು ಅಂತ ಇವತ್ತು ಅಂದ್ಕೊಂಡಿದ್ದೆ. ಹಾಗಾಗಿ ಇನ್ನು ಇವತ್ತು ಹೈದರಾಬಾದಿ ಪನ್ನೀರ್ ಗ್ರೇವಿ ಮಾಡಿದ್ರಾಯಿತು ಅಂತ ಅಂದ್ಕೊಂಡಿದ್ದೀನಿ. ಆ ರೆಸಿಪಿನ ಇವತ್ತು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಇನ್ನು ಇಲ್ಲಿ ಹಿಟ್ಟೆಲ್ಲ ಕಲಸಿದ್ದಾಯಿತು. ಹಾಗೆ ಮೊಳಕೆ ಕಟ್ಟಿರೋಂತಹ ಕಾಳು ಪಲ್ಯ ಮಾಡಬೇಕಾಗಿತ್ತು ನೋಡಿ, ಅದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ನಾನು ಯಾವಾಗಲೂ ಮೊಳಕೆ ಕಟ್ಟಿರೋಂತಹ ಕಾಳನ್ನ ಈ ಥರ ಹುರಿದ್ಬಿಟ್ಟೆ ಪಲ್ಯನ ಮಾಡ್ತೀನಿ. ಹಸಿಯಾಗಿ ಇರೋಂತಹ ಕಾಳನ್ನ ಹಾಕಿಬಿಟ್ರೆ ಅದು ಅಷ್ಟು ಚೆನ್ನಾಗಿರೋದಿಲ್ಲ. ಹಾಗಾಗಿ ಈ ಥರ ಹುರಿದ್ಬಿಟ್ಟು ಒಂದ್ಸರಿ ಪಲ್ಯನ ಮಾಡಿ ತುಂಬ ರುಚಿಯಾಗಿರುತ್ತೆ. ನಮ್ಮನೇಲಿ ಯಾವಾಗಲೂ ಇದೇ ಥರನೇ ಮಾಡೋದು. ಹಾಗಾಗಿ ಇವತ್ತು ಸಹ ಇದೇ ಥರನೇ ಮಾಡ್ತಿದ್ದೀನಿ. ಅದಲ್ಲದೇ ಮೊಳಕೆ ಕಟ್ಟಿರೋಂತಹ ಕಾಳುಗಳು ಸ್ವಲ್ಪನೇ ಇತ್ತು. ನನ್ನ ಹಸ್ಬೆಂಡ್ಗೆ ಮಧ್ಯಾಹ್ನಕ್ಕೆ ಎಷ್ಟು ಬೇಕು ನೋಡಿ ಅಷ್ಟು ಪಲ್ಯ ಮಾತ್ರ ಆಗ್ತಿತ್ತು. ಹಾಗಾಗಿ ಅವರಿಗೆ ಇದನ್ನು ಮಾಡಿ ನಮಗೆ ಪನ್ನೀರ್ ಗ್ರೇವಿನ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಇವತ್ತು ಈ ಪಲ್ಯನ ಮಾಡ್ತಾಯಿದ್ದೀನಿ.
ಒಂದು ಸೈಡು ಪಲ್ಯಕ್ಕೂ ಸಹ ಒಗ್ಗರಣೆ ಹಾಕಿದ್ದಾಯಿತು, ಪಲ್ಯನೂ ಸಹ ರೆಡಿ ಆಯಿತು ಅಲ್ವಾ. ಇನ್ನು ಇಲ್ಲಿ ಸಾಂಬಾರಿಗೂ ಸಹ ಒಗ್ಗರಣೆ ಮಾಡ್ಕೊತಿದ್ದೀನಿ. ಹಾಗೆ ನಮ್ಮ ಉತ್ತರ ಕರ್ನಾಟಕದ ಕಡೆ ಯಾವ ಥರ ಅಂದರೆ ನಾವು ಸಾಂಬಾರಿಗೆ ಏನು ಸಾಂಬಾರು ಪುಡಿನ ಹಾಕ್ತೀವಲ್ವ ಅದನ್ನೇ ಇಲ್ಲಿ ಸಾಂಬಾರಿಗೆ ಹಾಗೆ ಪಲ್ಯಕ್ಕೂ ಸಹ ಸೇಮ್ ಖಾರದ ಪುಡಿನ ಹಾಕ್ತೀವಿ. ಹಾಗಾಗಿ ನಮ್ಮ ಕಡೆ ಎಲ್ಲರೂ ಮನೆಯಲ್ಲೂ ಮಸಾಲೆ ಖಾರ ಅಂತ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತಾರೆ. ಅದು ಒಂದು ಖಾರ ಇದ್ದರೆ ಸಾಕು. ಪಲ್ಯ ಮಾಡಿ, ಸಾಂಬಾರು ಮಾಡಿ, ಬೇರೆ ಏನಾದರೂ ಅಡುಗೆಗೆ ಮಾಡಿ ಖಾರದ ಐಟಮ್ ಏನಾದರೂ ಹಾಕಬೇಕು ಅಂದರೆ ಮಸಾಲೆ ಖಾರನೇ ನಾವು ಬಳಸ್ಕೊತೀವಿ. ಹಾಗಾಗಿ ಇಲ್ಲೂ ಸಹ ನಾನು ಸಾಂಬಾರು ಪುಡಿ ಹಾಗೆ ಅಚ್ಚ ಖಾರದ ಪುಡಿನ ತೊಗೊಂಬಂದಿರ್ತೀನಿ ಅಲ್ವಾ, ಪಲ್ಯಕ್ಕೆ ಹಾಗೆ ಸಾಂಬಾರಿಗೆ ಸೇಮ್ ಮಸಾಲೆನ ಹಾಕಿಬಿಟ್ಟು ಸಾಂಬಾರನ್ನ ಅಥವಾ ಪಲ್ಯನ ಮಾಡ್ಕೊತೀನಿ. ಇನ್ನು ಇಲ್ಲಿ ಇವತ್ತು ಟೊಮೆಟೊ ಸಾಂಬಾರನ್ನ ಮಾಡೋಣ ಅಂತ ಅಂದ್ಕೊಂಡೆ. ನನ್ನ ಹಸ್ಬೆಂಡ್ಗೆ ಏನೋ ಗೊತ್ತಿಲ್ಲ, ಟೊಮೆಟೊ ಸಾಂಬಾರು ತಿನ್ನಬೇಕು ಅಂತ ಅನ್ನಿಸ್ತತ್ತೆ ಏನೋ ಗೊತ್ತಿಲ್ಲ. ಆದರೆ ನಾನು ಅವ್ರಿಗೆ ಹೇಳಿರಲಿಲ್ಲ ಇವತ್ತು ಟೊಮೆಟೊ ಸಾಂಬಾರು ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಬೆಳಗ್ಗೆ ಬಂದುಬಿಟ್ಟು ಏನು ಸಾಂಬಾರು ಮಾಡಿದ್ದೀಯಾ ಅಂತ ಕೇಳಿದರು. ಟೊಮೆಟೊ ಸಾಂಬಾರು ಮಾಡಿದ್ದೀನಿ ಅಂತ ಹೇಳಿದಾಗ ನಾನು ಇವತ್ತು ಅದೇ ಸಾಂಬಾರು ಮಾಡು ಅಂತ ಹೇಳೋಣ ಅಂತ ಅಂದ್ಕೊಂಡೆ. ನೋಡಿದ್ರೆ ನೀನೇ ಮಾಡಿಬಿಟ್ಟಿದ್ಯಾ ಅಂತ ಅಂದರು. ಒಂದೊಂದು ಸರಿ ಈ ಥರ ಆಗುತ್ತಲ್ವ, ಅವರು ಹೇಳಿರೋದಿಲ್ಲ ಆದರೂ ನಾವು ಅವ್ರಿಗೆ ಇಷ್ಟ ಆಗಿರುವಂತಹ ಅಡುಗೆನ ಮಾಡಿರ್ತೀವಿ. ಇವತ್ತು ಅದೇ ಥರನೇ ಆಯಿತು. ಇನ್ನು ಒಂದು ಸೈಡು ಸಾಂಬಾರು ಸಹ ಕುದಿಯೋದಕ್ಕೆ ಇಟ್ಟಿದ್ದಾಯಿತು. ಅದಾದ ನಂತರ ಇಲ್ಲಿ ನಮಗೆ ಇವತ್ತು ಪನ್ನೀರ್ ಗ್ರೇವಿ ಮಾಡ್ಕೋಬೇಕು ಅಂತ ಅಂದಲ್ವ, ಅದಕ್ಕೆ ಇಲ್ಲಿ ರೆಡಿ ಮಾಡ್ಕೊತಿದ್ದೀನಿ. ಇನ್ನು ಇಲ್ಲಿ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಬಾಣಲೆಗೆ 1 ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊತಿದ್ದೀನಿ. ಸ್ವಲ್ಪ ಮಸಾಲಾನ ಹುರ್ಕೋಬೇಕಾಗುತ್ತೆ. ಹಾಗಾಗಿ ಅದಕ್ಕೆ ಒಂದು ಚಿಕ್ಕ ಗೆಡ್ಡೆ ಆಗೋಷ್ಟು ಈರುಳ್ಳಿನ ಈ ಥರ ಉದ್ದುದ್ದಾಗಿ ಕಟ್ ಹಾಕ್ಕೊತಿದ್ದೀನಿ. ಹಾಗೆ ಅದ್ರ ಜೊತೆಗೆ 1 ಇಂಚ್ ಆಗೋಷ್ಟು ಶುಂಠಿ, ಹಾಗೆ 1 ಗೆಡ್ಡೆ ಬೆಳ್ಳುಳ್ಳಿ, 4 ಹಸಿರು ಮೆಣಸಿನ್ಕಾಯಿನ ಸೇರಿಸ್ಕೊತಿದ್ದೀನಿ. ಇಲ್ಲಿ ಹಸಿರು ಮೆಣಸಿನ್ಕಾಯಿ ಖಾರ ಇತ್ತು ಅಂದರೆ ನೀವು ಕಡಿಮೆ ತೊಗೊಳ್ಳಿ. ಅಂದರೆ ಇದಕ್ಕೆ ಮತ್ತೆ ಅಚ್ಚ ಖಾರದ ಪುಡಿ, ಕಾಳು ಮೆಣಸು ಹಾಕೊಳ್ಳೋದ್ರಿಂದ ಖಾರ ಜಾಸ್ತಿ ಆಗಿಬಿಟ್ಟಿರುತ್ತೆ. ಹಾಗಾಗಿ ನೀವು ಬಳಸ್ಕೊಳ್ಳೋವಂತಹ ಮೆಣಸಿನ್ಕಾಯಿ ಏನಾದರೂ ಖಾರ ಇತ್ತು ಅಂದರೆ 1 ಅಥವಾ 2 ಮಾತ್ರ ಹಾಕ್ಕೊಳ್ಳಿ. ಇನ್ನು ಅದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ಅದಾದ ನಂತರ ಅದನ್ನು ತಣ್ಣಗಾಗೋದಕ್ಕೆ ಬಿಟ್ಬಿಟ್ಟಿದ್ದೀನಿ. ಅದೇ ಬಾಣಲೆಗೆ ಇವಾಗ ಮತ್ತೆ ಒಂದು ಸ್ವಲ್ಪ ಎಣ್ಣೆನ ಸೇರಿಸ್ಕೊತಿದ್ದೀನಿ. ಒಂಚೂರು ಜಾಸ್ತಿನೇ ಹಾಕ್ಕೊಳ್ಳಿ, ಅಂದರೆ ಪನ್ನೀರನ್ನ ರೋಸ್ಟ್ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಅದಾದ ನಂತರ ಈ ಥರ ಪನ್ನೀರನ್ನ ನಾನು ಕ್ಯೂಬ್ಸಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ. ನಾನಿಲ್ಲಿ 100 ಗ್ರಾಮ್ ಆಗೋಷ್ಟು ಪನ್ನೀರನ್ನ ತೊಗೊಂಡಿದ್ದೀನಿ. 3 ಜನಕ್ಕೆ ಒಂದು ಹೊತ್ತಿಗೆ ಸಾಕಾಗುತ್ತೆ. ಇನ್ನು ಅದನ್ನು ಈ ಥರ ಕಟ್ ಮಾಡಿ ಎಣ್ಣೆ ಕಾಯಕ್ಕಿಟ್ಟಿದ್ವಲ್ವ ನಾವು, ಅದಕ್ಕೆ ಹಾಕ್ಕೊಂಡು ಇದನ್ನು ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ. ಅಂದರೆ ಪೂರ್ತಿಯಾಗಿ ಒಂದು ಸ್ವಲ್ಪ ಗೋಲ್ಡನ್ ಕಲರ್ ಬರಬೇಕು ಪನ್ನೀರು ಫ್ರೈ ಮಾಡುವಾಗ. ಆ ಥರ ಆದರೆ ನಾವು ಮಾಡುವಂತಹ ಹೈದ್ರಾಬಾದಿ ಪನ್ನೀರ್ ಗ್ರೇವಿ ಇದಲ್ವ ತುಂಬ ಚೆನ್ನಾಗೂ ಸಹ ಇರುತ್ತೆ ತಿನ್ನೋದಕ್ಕೆ, ಹಾಗೆ ನೋಡೋದಕ್ಕೂ ಸಹ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಇನ್ನು ಇದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಒಂದೊಂದು ಪನ್ನೀರ್ ಗ್ರೇವಿಗಳಿಗೆ ಒಂದೊಂದು ಥರ ನಾವು ಪನ್ನೀರನ್ನ ರೋಸ್ಟ್ ಮಾಡಿ ಹಾಕಬೇಕಾಗತ್ತೆ. ಇವಾಗ ನೋಡಿ, ಹೈದ್ರಾಬಾದಿ ಪನ್ನೀರ್ ಗ್ರೇವಿಗೆ ಪನ್ನೀರ್ ಪೂರ್ತಿಯಾಗಿ ಬ್ರೌನ್ ಕಲರ್ ಅಥವಾ ಗೋಲ್ಡ್ ಕಲರ್ ಆಗಬೇಕಾಗತ್ತೆ. ಇವಾಗ ಶಾಹಿ ಪನ್ನೀರ್ಗೆ ಹಾಗೆ ಪನ್ನೀರನ್ನ ಹಾಕ್ತಾರೆ. ಆ ಥರ ಒಂದೊಂದು ಪನ್ನೀರ್ ಗ್ರೇವಿಗೆ ಒಂದೊಂದು ಥರ ರೋಸ್ಟ್ ಮಾಡಿ ಹಾಕಬೇಕಾಗತ್ತೆ ನಾವು. ಇನ್ನು ನೋಡಿ, ಇಲ್ಲಿ ಪನ್ನೀರು ಸಹ ನೀಟಾಗಿ ರೋಸ್ಟ್ ಆಯಿತು. ಅದನ್ನು ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊತಿದ್ದೀನಿ. ಹಾಗೆ ಇದಕ್ಕೆ ಒಂದು ಸ್ವಲ್ಪ ಮಸಾಲನೂ ಸಹ ಬೇಕಾಗುತ್ತೆ. ಅದಕ್ಕೆ ಇಲ್ಲಿ 1 ಬೌಲ್ ಆಗೋಷ್ಟು ಮೊಸರನ್ನ ತೊಗೊಂಡಿದ್ದೀನಿ. ಅದಕ್ಕೆ 1 ಸ್ಪೂನ್ ಆಗೋಷ್ಟು ಅಚ್ಚ ಖಾರದ ಪುಡಿ, ಒಂದು ಅರ್ಧ ಸ್ಪೂನ್ ಆಗೋಷ್ಟು ಬ್ಲ್ಯಾಕ್ ಪೆಪ್ಪರ್ ಪೌಡರ್ನ ಸೇರಿಸ್ಕೊತಿದ್ದೀನಿ, 1/4 ಸ್ಪೂನ್ ಆಗೋಷ್ಟು ಅರಶಿನ ಪುಡಿ, ಹಾಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ ಪುಡಿ, ಒಂದು ಅರ್ಧ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ, ಹಾಗೆ 1 ಸ್ಪೂನ್ ಆಗೋಷ್ಟು ಗರಂ ಮಸಾಲನ ಸೇರಿಸ್ಕೊತಿದ್ದೀನಿ. ರುಚಿಗೆ ತಕ್ಕಷ್ಟು ಇಲ್ಲಿ ಉಪ್ಪನ್ನ ಸೇರಿಸ್ಕೊತಿದ್ದೀನಿ. ಅಂದರೆ ಮಸಾಲದಲ್ಲೂ ಸಹ ಉಪ್ಪಿರುತ್ತೆ, ಒಂಚೂರು ನೋಡಿಬಿಟ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ. ಕಡಿಮೆ ಹಾಕ್ಕೊಂಡ್ರೂ ಪರವಾಗಿಲ್ಲ, ಜಾಸ್ತಿ ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ. ಇನ್ನು ಇವಾಗ ಎಲ್ಲ ಮಸಾಲ ಪದಾರ್ಥ ಏನಿತ್ತಲ್ವ ಅದನ್ನ ಮೊಸರಿಗೆ ಸೇರಿಸ್ಕೊಂಡು ನೀಟಾಗಿ ಇದನ್ನು ಮಿಕ್ಸ್ ಮಾಡಬೇಕಾಗುತ್ತೆ. ಮೊಸರು ಹಾಗೆ ಮಸಾಲ ನೀಟಾಗಿ ಬೆರಿಬೇಕು, ಅಲ್ಲಿವರೆಗೂ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೋಡಿ, ಇವಾಗ ಇದು ನೀಟಾಗಿ ಮಿಕ್ಸ್ ಆಗಿದೆ. ಇದು ಮಸಾಲ ರೆಡಿ ಆಯಿತು. ಹಾಗೆ ನಾವು ಆವಾಗಲೇ ಏನು ಈರುಳ್ಳಿನೆಲ್ಲ ಫ್ರೈ ಮಾಡಿ ಇಟ್ಟಿದ್ವಿ ನೋಡಿ ಎಣ್ಣೆಯಲ್ಲಿ, ಅದು ಸಹ ಇವಾಗ ತಣ್ಣಗಾಗಿದೆ. ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ತೊಗೊಂಡು ಬಂದಿದ್ದೀನಿ. ಈ ಹೈದ್ರಾಬಾದಿ ಪನ್ನೀರ್ ಗ್ರೇವಿಗೆ ಹೆಂಗಂದರೆ 2 ಥರದ ಮಸಾಲೆ ಬೇಕಾಗುತ್ತೆ. ಹಾಗಾಗಿ ಇನ್ನು ಇಲ್ಲಿ ಹುರಿದಿಟ್ಟಿರುವಂತಹ ಈರುಳ್ಳಿ ಹಾಗೆ ಮೆಣಸಿನ್ಕಾಯಿ ಏನಿತ್ತಲ್ವ ಅದನ್ನ ಮಿಕ್ಸಿ ಜಾರಿಗೆ ಹಾಕ್ಕೊತಿದ್ದೀನಿ. ಅದ್ರ ಜೊತೆಗೆ 1 ಹಿಡಿ ಆಗೋಷ್ಟು ಕೊತ್ತಂಬರಿ ಸೊಪ್ಪು, ಹಾಗೆ ಒಂದು ಅರ್ಧ ಹಿಡಿ ಆಗೋಷ್ಟು ಪುದೀನೂ ಸಹ ಸೇರಿಸ್ಕೊತಿದ್ದೀನಿ. ನೀವು ಇಲ್ಲಿ ಪುದೀನ ಹಾಗೆ ಕೊತ್ತಂಬರಿ ಸೊಪ್ಪನ್ನ ಈರುಳ್ಳಿ ಏನು ಫ್ರೈ ಮಾಡ್ತೀವಲ್ವ ಅದ್ರ ಜೊತೆಗೆ ಹಾಕ್ಕೊಂಡು ಸಹ ನೀವು ಫ್ರೈ ಮಾಡ್ಕೋಬೋದು. ನಾನಿಲ್ಲಿ ಫ್ರೈ ಮಾಡ್ದೇನೆ ಹಾಗೇ ಹಾಕ್ಕೊಂಡಿದ್ದೀನಿ. ಇನ್ನು ಇದಕ್ಕೆ ರುಬ್ಬೋದಕ್ಕೆ ಎಷ್ಟು ಬೇಕು ನೋಡಿ ನೀರು, ಅಷ್ಟನ್ನು ಹಾಕ್ಕೊಂಡು ಪೂರ್ತಿ ನುಣ್ಣಗೆ ರುಬ್ಕೊಂಡು ತೊಗೊಂಬರ್ಬೇಕಾಗತ್ತೆ. ರುಬ್ಕೊಂಡು ತೊಗೊಂಬಂದಿದ್ದೀನಿ, ಅದನ್ನು ಸಹ ಇಲ್ಲಿ ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ. ಅದಾದ ನಂತರ ನಾವೇನು ಪನ್ನೀರನ್ನ ರೋಸ್ಟ್ ಮಾಡಿದ್ವಿ ನೋಡಿ, ಅದೇ ಬಾಣಲೆಗೆ ತೊಗೊತಿದ್ದೀನಿ. ಹಾಗೆ ಅದೇ ಎಣ್ಣೆನ ನಾನಿಲ್ಲಿ ಬಳಸ್ಕೊತಿದ್ದೀನಿ. ಮತ್ತು ಎಕ್ಸ್ಟ್ರಾ ಎಣ್ಣೆನೂ ಸೇರಿಸ್ಕೊಳ್ಳೋಕ್ಕೇನು ಹೋಗಿಲ್ಲ. ಹಾಗೆ ಎಣ್ಣೆ ಆಲ್ರೆಡಿ ಬಿಸಿ ಇರೋದ್ರಿಂದ ಇವಾಗ ಇದಕ್ಕೆ ಮಸಾಲಾನ ಸೇರಿಸ್ಕೋಬೇಕಾಗುತ್ತೆ. ಹೋಲ್ ಸ್ಪೈಸಸ್ ಬರುತ್ತಲ್ವ ಅದನ್ನು ಸೇರಿಸ್ಕೊತಿದ್ದೀನಿ. ಚಕ್ಕೆ, ಲವಂಗ, ಸ್ಟಾರ್ ಫ್ಲವರು,
ಹಾಗೆ ಏಲಕ್ಕಿ ಅದೆಲ್ಲ ಇರುತ್ತಲ್ವ ಅದನ್ನು ಸೇರಿಸ್ಕೊತಿದ್ದೀನಿ. ಅದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಅದಾದ ನಂತರ ನಾವೇನು ರುಬ್ಬಿಟ್ಕೊಂಡಿದ್ವಿ ನೋಡಿ ಮಸಾಲ, ಗ್ರೀನ್ ಮಸಾಲ, ಅದನ್ನು ಇವಾಗ ಇದ್ರ ಜೊತೆಗೆ ಸೇರಿಸ್ಕೊತಿದ್ದೀನಿ. ಅದನ್ನ ಸೇರಿಸ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಆಲ್ರೆಡಿ ಇದನ್ನು ಫ್ರೈ ಮಾಡಿರೋದ್ರಿಂದ ಟೈಮ್ ಏನು ಜಾಸ್ತಿ ತೊಗೊಳೋದಕ್ಕೇನು ಹೋಗೋದಿಲ್ಲ ಫ್ರೈ ಮಾಡೋದಕ್ಕೆ. 2-3 ನಿಮಿಷ ಇದನ್ನು ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಹಾಗೆ ಇದ್ರ ಜೊತೆಗೇನೆ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಸಹ ನಾನು ಸೇರಿಸ್ಕೊತಿದ್ದೀನಿ. ಅಂದರೆ ಮಿಕ್ಸಿ ಜಾರಲ್ಲಿ ಮಸಾಲೆ ಇರುತ್ತಲ್ವ, ಸುಮ್ಮನೆ ವೇಸ್ಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ಸೇರಿಸ್ಕೊತಿದ್ದೀನಿ. ಇನ್ನು ಇದು ನೀಟಾಗಿ ಫ್ರೈ ಆದಮೇಲೆ ನಾವು ಆವಾಗಲೇ ಮೊಸರಿಗೆ ಒಂದು ಸ್ವಲ್ಪ ಮಸಾಲೆಗಳನ್ನೆಲ್ಲ ಹಾಕ್ಕೊಂಡು ಬೀಟ್ ಮಾಡಿ ಇಟ್ಟಿದ್ವಲ್ವ, ಅದನ್ನು ಸಹ ಇದಕ್ಕೆ ಇವಾಗ ಸೇರಿಸ್ಕೋಬೇಕಾಗತ್ತೆ. ಒಂದು 3 ನಿಮಿಷ ಇದನ್ನು ಈ ಥರ ಕುದಿಯೋದಕ್ಕೆ ಬಿಡಬೇಕಾಗತ್ತೆ. 3 ನಿಮಿಷ ಆದ ನಂತರ ಮೊಸರಿಂದು ಮಸಾಲೆ ಏನಿತ್ತಲ್ವ ಅದನ್ನು ಸೇರಿಸ್ಕೊತಿದ್ದೀನಿ. ಇದನ್ನು ಸೇರಿಸ್ಕೊಳ್ಳುವಾಗ ಫ್ಲೇಮ್ನ ಹೈ ಮಾಡಿಟ್ಕೊಂಡು ಸೇರಿಸ್ಕೊಳ್ಳಿ, ಆವಾಗ ಮೊಸರು ಒಡೆದೋಗೋದಿಲ್ಲ. ಹಾಗಾಗಿ ಫ್ಲೇಮ್ನ ಹೈ ಮಾಡಿ ಅದಾದ ನಂತರ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಹಾಗೆ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ನಂತರ ನೋಡಿ ಯಾವ ಥರ ಕಾಣ್ತಿದೆ ಅಂತ ಹೇಳ್ಬಿಟ್ಟು. ಹಾಗೆ ನಿಮ್ಗೇನಾದರೂ ಈ ಗ್ರೇವಿ ಇನ್ನೂ ಸ್ವಲ್ಪ ಗ್ರೀನಾಗಿ ಬರಬೇಕು ಅಂದರೆ ಒಂದು ಸ್ವಲ್ಪ ಪಾಲಕ್ ಸೊಪ್ಪನ್ನು ನೀರಿಗೆ ಹಾಕಿಬಿಟ್ಟು ಬೇಯಿಸಿಬಿಟ್ಟು ಆ ಪೇಸ್ಟನ್ನು ಸಹ ನೀವು ಇದಕ್ಕೆ ಸೇರಿಸ್ಕೋಬೋದು. ನನ್ನ ಹತ್ರ ಪಾಲಕ್ ಸೊಪ್ಪು ಇರಲಿಲ್ಲ, ಹಾಗಾಗಿ ನಾನು ಅದನ್ನೇನು ಸೇರಿಸ್ಕೊಳ್ಳೋದಕ್ಕೇನು ಹೋಗಲಿಲ್ಲ. ಇನ್ನು ಇದು ನೀಟಾಗಿ ಮಿಕ್ಸ್ ಆದ ನಂತರ ಇದಕ್ಕೆ ನೀರನ್ನ ಸೇರಿಸ್ಕೋಬೇಕಾಗತ್ತೆ. ನಿಮಗೆ ಗ್ರೇವಿ ಎಷ್ಟು ಬೇಕು ನೋಡಿ ಅದ್ರ ತಕ್ಕನಂಗೆ ನೀವು ನೀರನ್ನ ಸೇರಿಸ್ಕೊಳ್ಳಿ. ಗಟ್ಟಿ ಬೇಕಂದರೆ ಸ್ವಲ್ಪ ನೀರನ್ನ ಕಡಿಮೆ ಹಾಕ್ಕೊಳ್ಳಿ, ಇಲ್ಲ ನಮಗೆ ಒಂದು ಸ್ವಲ್ಪ ತೆಳುವಾಗಿ ಬೇಕಂದರೆ ಒಂದು ಸ್ವಲ್ಪ ನೀರನ್ನ ಜಾಸ್ತಿ ಹಾಕ್ಕೋಬೋದು ನೀವು. ಹಾಗೆ ಇದಕ್ಕೆ ಇನ್ನೂ ಒಂದು ಸ್ವಲ್ಪ ನಾನು ಉಪ್ಪನ್ನ ಸೇರಿಸ್ಕೊತಿದ್ದೀನಿ. ಅಂದರೆ ಇವಾಗ ನೀರನ್ನ ಸೇರಿಸಿದೆ ನೋಡಿ, ಹಾಗಾಗಿ ಒಂದು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊತಿದ್ದೀನಿ. ಇನ್ನು ಇದನ್ನು ಕುದಿಯೋದಕ್ಕೆ ಬಿಟ್ಬಿಡ್ಬೇಕಾಗತ್ತೆ. ಇವಾಗ ನೋಡ್ತಾ ಇರ್ಬೋದು ನೀವು, ನೀಟಾಗಿ ಕುದ್ಮೇಲೆ ಎಣ್ಣೆ ಮೇಲೆ ತೇಲ್ಕೊಂಡು ಬರ್ತಾಯಿದೆ. ಈ ಥರ ಆದ ನಂತರ ನಾವು ಏನು ಹುರಿದಿಟ್ಕೊಂಡಿದ್ವಿ ನೋಡಿ ಪನ್ನೀರು, ಅದನ್ನು ಸೇರಿಸ್ಕೊತಿದ್ದೀನಿ. ಅದನ್ನು ಸೇರಿಸ್ಕೊಂಡು ನೀಟಾಗಿ ಇದರ ಜೊತೆಗೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಆದರೆ ಹಾಕಿರುವಂತಹ ಮಸಾಲೆ ಏನಿದೆ ಅಲ್ವ ಅದು ನೀಟಾಗಿ ಪನ್ನೀರಿಗೆ ಹಿಡ್ಕೋಬೇಕು. ಅಲ್ಲಿವರೆಗೂ ಇದನ್ನ ನೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಹಾಗೆ ಫ್ರೈ ಆದ ನಂತರ ಎಣ್ಣೆ ಹಾಕಿರುವಂತಹ ಎಣ್ಣೆ ಇರುತ್ತಲ್ವ ಅದು ಮೇಲುಗಡೆ ತೇಲ್ ಬರ್ತಾ ಇರುತ್ತೆ. ಅದಾದ ನಂತರ ಇದಕ್ಕೆ ಫ್ರೆಶ್ ಕ್ರೀಮ್ನ ಸೇರಿಸ್ಕೋಬೇಕಾಗತ್ತೆ. ಫ್ರೆಶ್ ಕ್ರೀಮ್ ಇಲ್ಲ ಅಂದರೆ ನೀವು ಹಾಲಿನ ಕೆನೆ ಇರುತ್ತಲ್ವ ಅದನ್ನು ಸಹ ಸೇರಿಸ್ಕೋಬೋದು. ಇನ್ನು ಇದಕ್ಕೆ 2-3 ಸ್ಪೂನ್ ಆಗುವಷ್ಟು ಫ್ರೆಶ್ ಕ್ರೀಮ್ನ ಸೇರಿಸ್ಕೊತಿದ್ದೀನಿ. ಫ್ರೆಶ್ ಕ್ರೀಮ್ ಹಾಕ್ಕೊಳ್ಳೋದ್ರಿಂದ ಪನ್ನೀರ್ ಗ್ರೇವಿ ಅನ್ನೋದು ತುಂಬ ಚೆನ್ನಾಗಿ ಫ್ಲೇವರ್ಫುಲ್ಲಾಗಿ ಹಾಗೆ ರುಚಿಯಾಗಿರುತ್ತೆ. ಹಾಗಾಗಿ ಫ್ರೆಶ್ ಕ್ರೀಮ್ನ ಮಾತ್ರ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಅದಾದ ನಂತರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಫ್ರೆಶ್ ಕ್ರೀಮ್ನ ಸಹ ಹಾಕ್ಕೊಂಡು 1-2 ನಿಮಿಷ ಇದನ್ನು ಈ ಥರ ಮಿಕ್ಸ್ ಮಾಡ್ತಾ ಫ್ರೈ ಮಾಡ್ಕೊಳ್ಳಿ. 1-2 ನಿಮಿಷ ಆದ ನಂತರ ಸಖತ್ ಟೇಸ್ಟಿಯಾಗಿರುವಂತಹ ಹೈದ್ರಾಬಾದಿ ಪನ್ನೀರ್ ಗ್ರೇವಿ ರೆಡಿನೇ ಆಗೋಯಿತು. ಇನ್ನು ಇದನ್ನು 1-2 ನಿಮಿಷ ಮತ್ತೆ ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ಇವಾಗ ಫ್ರೆಶ್ ಕ್ರೀಮ್ ಹಾಕಿರ್ತೀವಲ್ವ, ಮತ್ತು ಎಣ್ಣೆ ಏನು ತೇಲ್ತಾ ಇರೋದಿಲ್ಲ. ಹಾಗಾಗಿ 1-2 ನಿಮಿಷ ಇದನ್ನ ಮತ್ತೆ ಫ್ರೈ ಮಾಡಿದ್ಮೇಲೆ ಮೇಲ್ಗಡೆ ಎಣ್ಣೆ ತೇಲಿ ಬರ್ತಾ ಇರುತ್ತೆ. ಅದಾದ ನಂತರ ಇದಕ್ಕೆ ಕಸ್ತೂರಿ ಮೆಂತ್ಯನ ಸೇರಿಸ್ಕೊತಿದ್ದೀನಿ. ಕಸ್ತೂರಿ ಮೆಂತ್ಯನ ಸೇರಿಸ್ಕೊಂಡು ಹಾಗೆ ಒಂದು ಪಿಂಚ್ ಆಗೋಷ್ಟು ಗರಂ ಮಸಾಲನೂ ಸಹ ಸ್ಪ್ರಿಂಕಲ್ ಮಾಡ್ಕೋಬೇಕಾಗತ್ತೆ. ನಾವು ಇದಕ್ಕೆ ಆಲ್ರೆಡಿ ಹಾಕಿರ್ತೀವಿ, ಆದ್ರೂ ಮೇಲ್ಗಡೆ ಈ ಥರ ಸ್ಪ್ರಿಂಕಲ್ ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ಒಂದು ಸ್ವಲ್ಪ ತುಂಬ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕಷ್ಟೇ. ಇನ್ನು ಬೇಕಾದರೆ ನೀವು ಕೊತ್ತಂಬರಿ ಸೊಪ್ಪನ್ನು ಸಹ ಈ ಹಂತದಲ್ಲಿ ನೀವು ಸೇರಿಸ್ಕೋಬೋದು. ನಾನೇನು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ಳೋದಕ್ಕೇನು ಹೋಗಿಲ್ಲ. ಇನ್ನು ಇದನ್ನ ನೀಟಾಗಿ ಇನ್ನೊಂದು ಸರಿ ಮಿಕ್ಸ್ ಮಾಡಿಕೊಂಡ್ರೆ ಸಖತ್ ಟೇಸ್ಟಿಯಾಗಿರುವಂತಹ ಹೈದ್ರಾಬಾದಿ ಪನ್ನೀರ್ ಗ್ರೇವಿ ರೆಡಿನೇ ಆಗೋಯಿತು. ನೋಡ್ತಾ ಇರ್ಬೋದು ನೀವು ಯಾವ ಥರ ಕಾಣ್ತಿದೆ ಅಂತ ಹೇಳ್ಬಿಟ್ಟು. ಸೂಪರ್ ಟೇಸ್ಟಿಯಾಗಿರುತ್ತೆ. ನೀವು ಇದನ್ನು ನಾನು, ಕುಲ್ಚಾ, ಬಟರ್ ನಾನು ಹಾಗೆ ಚಪಾತಿ ಜೊತೆಗೂ ಸಹ ತುಂಬಾ ರುಚಿಯಾಗಿರುತ್ತೆ. ನಾನು ಇವತ್ತು ಚಪಾತಿ ಮಾಡಿದ್ದೆ ಅಲ್ವಾ, ಹಾಗಾಗಿ ಇವತ್ತು ಈ ಗ್ರೇವಿನ ಮಾಡ್ಕೊಂಡಿದ್ದೀನಿ. ಹಾಗೆ ಇವತ್ತಿನ ಬ್ರೇಕ್ಫಾಸ್ಟ್ ಈ ಥರ ಇತ್ತು. ಹೈದ್ರಾಬಾದಿ ಪನ್ನೀರ್ ಗ್ರೇವಿ ಜೊತೆಗೆ ಮೊಳಕೆ ಕಾಳು ಪಲ್ಯ ಮಾಡಿದ್ದೆ ಅಲ್ವಾ, ಅದನ್ನು ಸಹ ಒಂದು ಸ್ವಲ್ಪ ಸರ್ವ್ ಮಾಡ್ಕೊಂಡಿದ್ದೀನಿ. ಇನ್ನು ಇವತ್ತು ಹೆಲ್ತಿಯಾಗಿರುವಂತಹ ಬ್ರೇಕ್ಫಾಸ್ಟೇ ಅಂತ ಹೇಳ್ಬೋದು. ಇನ್ನು ಹಾಗೆ ಪನ್ನೀರ್ ಗ್ರೇವಿ ಎಲ್ಲ ಮಾಡಿದ್ದೆ ನೋಡಿ, ಅದ್ರ ಜೊತೆಗೆ ಚಪಾತಿ ಸಹ ಮಾಡಬೇಕಾಗಿತ್ತಲ್ವ. ನನ್ನ ಹಸ್ಬೆಂಡ್ಗೆ ಫಸ್ಟಿಗೆ ಇಲ್ಲಿ ಅವ್ರಿಗೆ ಬ್ರೇಕ್ಫಾಸ್ಟಿಗೆ ಹಾಗೆ ಲಂಚ್ ಬಾಕ್ಸಿಗೆ ಆಗೋಷ್ಟು ಚಪಾತಿನ ಮಾಡ್ತಿದ್ದೀನಿ. ಇಲ್ಲಿ ಚಪಾತಿನ ಮಾಡ್ತಿದ್ದೀನಿ. ನಮ್ಮನೇಲಿ ಹೇಗೆ ಅಂದರೆ ಇವಾಗ ನನ್ನ ಹಸ್ಬೆಂಡಿಗೆ ಮಾತ್ರ ಚಪಾತಿನ ಮಾಡ್ತಿದ್ದೀನಿ. ಬಿಸಿ ಬಿಸಿಯಾಗಿ ಚಪಾತಿ ತಿನ್ನೋದಕ್ಕೆ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ನನಗೆ ಬೇಕು ಅಂದಾಗ ನನಗೆ 1-2 ಚಪಾತಿನ ಮಾಡ್ಕೊತೀನಿ. ಮಕ್ಕಳಿಗೇನಾದರೂ ಬೇಕು ಅಂದಾಗ ಮಕ್ಕಳಿಗೆ ಅವ್ರಿಗೆ ಎಷ್ಟು ತಿಂತಾರೆ ಕೇಳಿಬಿಟ್ಟು ಅವ್ರಿಗೆ ಚಪಾತಿ ಮಾಡಿಕೊಡ್ತೀನಿ. ಎಲ್ಲ ಚಪಾತಿನೂ ಒಂದೇ ಸರಿ ಮಾಡಿ ಇಡೋದಕ್ಕೇನು ಹೋಗೋದಿಲ್ಲ ನಾನು. ಹಾಗಾಗಿ ಇಲ್ಲಿ ನನ್ನ ಹಸ್ಬೆಂಡ್ಗೆ ಒಂದು 5 ಅಥವಾ 6 ಬೇಕು ಅಂತಂದರು. ಅಂದರೆ 2 ಹೊತ್ತಿಗೂ ತೊಗೊಂಡೋಗ್ತಾರೆ ನೋಡಿ. ಹಾಗಾಗಿ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಫಸ್ಟಿಗೆ ಚಪಾತಿನ ಮಾಡಿಕೊಡ್ತಾಯಿದ್ದೀನಿ. ಹಾಗೆ ನಾವು ಬ್ರೇಕ್ಫಾಸ್ಟ್ ಮಾಡುವಾಗ ನಮಗೆ ಮಾಡಿಕೊಂಡ್ರೆ ಆಗುತ್ತಲ್ವ ಅಂತೇಳ್ಬಿಟ್ಟು ಮೊದಲಿಗೆ ಮಾಡಿಟ್ರೆ ಚಪಾತಿ ಬಿಸಿ ಬಿಸಿಯಾಗೂ ಸಹ ಇರೋಲ್ಲ, ಒಂದೊಂದು ಸಾರಿ ಸಾಫ್ಟಾಗಿಯೂ ಸಹ ಇರೋದಿಲ್ಲ. ಹಾಗಾಗಿ ನಾನು ಯಾವಾಗಲೂ ಚಪಾತಿ ಮಾಡೋದಾದರೆ ಇದೇ ಥರನೇ ಮಾಡ್ಕೊತೀನಿ. ಇನ್ನು ಇಲ್ಲಿ ಚಪಾತಿ ಎಲ್ಲ ಮಾಡಿ ನನ್ನ ಹಸ್ಬೆಂಡ್ನ ಕೆಲಸಕ್ಕೆ ಕಳಿಸಿದ್ದಾಯಿತು. ಇನ್ನು ಅದಾದ ನಂತರ ನಾನು ನಿನ್ನೆ ಮೆಹಂದಿನ ಕಲಿಸಿಟ್ಟಿದ್ದೆ ನೋಡಿ, ಅದನ್ನ ಹೇರ್ಸಿಗೆ ಅಪ್ಲೈ ಮಾಡ್ಕೋಬೇಕಾಗಿತ್ತು. ಆ ಕೆಲಸನೂ ಸಹ ಇಲ್ಲಿ ಮುಗಿಸ್ಕೊತಾ ಇದ್ದೀನಿ.
ಇವತ್ತು ತಲೆಗೆ ಮೆಹಂದಿನ ಅಪ್ಲೈ ಮಾಡ್ಕೋಬೇಕಾಗಿತ್ತು. ಇವತ್ತು ಪಾರ್ಲರ್ಗೇನು ಹೋಗೋದು ಬೇಡ, ನಾನೇ ಮನೆಯಲ್ಲೇ ಅಪ್ಲೈ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಮೊದಲಿಗೆ ಇಲ್ಲಿ ಜಡೆನ ನೀಟಾಗಿ ಗಂಟೆ ಏನಾದರೂ ಇದ್ದರೆ ಅದನ್ನ ಬಿಡಿಸ್ಕೊಂಡ್ರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ನೀಟಾಗಿ ತಲೆ ಬಾಚ್ಕೊತಾ ಇದ್ದೀನಿ. ಅದಾದ ನಂತರ ಇಲ್ಲಿ ಮೆಹಂದಿನ ಅಪ್ಲೈ ಮಾಡ್ಕೋಬೇಕಾಗತ್ತೆ. ನಾನು ಪ್ರತಿ ಸರಿ ಪಾರ್ಲರಿಗೆ ಹೋಗ್ತೀನಿ, ಅಂದರೆ ಪೂರ್ತಿಯಾಗಿ ಹೇರ್ಸಿಗೆ ಮೆಹಂದಿನ ಅಪ್ಲೈ ಮಾಡೋದ್ರಿಂದ ನನಗೆ ಹಾಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಅಂತ ಪಾರ್ಲರ್ಗೆ ಹೋಗ್ತೀನಿ. ಇವತ್ತು ಹೇರ್ಸಿಗೇನು ಅಪ್ಲೈ ಮಾಡೋದು ಬೇಡ, ಬರೀ ತಲೆ ಬುರುಡೆಗೆ ಮಾತ್ರ ಅಪ್ಲೈ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಅಷ್ಟೇ. ಅಂದರೆ ಜಾಸ್ತಿ ಏನು ವೈಟ್ ಹೇರ್ಸ್ ಏನು ಆಗಿಲ್ಲ. ಹಾಗೆ ಈ ಥರ ಉದ್ದ ಕೂದಲಿದ್ರೆ ನಾವೇ ತಲೆಗೆ ಮೆಹಂದಿನ ಅಪ್ಲೈ ಮಾಡ್ಕೋಬೇಕು ಅಂದರೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಮನೇಲಿ ಯಾರಾದರೂ ಇದ್ದರೆ ಅವ್ರ ಸಹಾಯನ ತೊಗೊಂಡು ಅಪ್ಲೈ ಮಾಡ್ಕೋಬೋದು. ಆದರೆ ನನ್ನ ಮಗಳಿನ್ನೂ ಚಿಕ್ಕವಳಿದ್ದಾಳೆ, ಅವಳಿಗೆ ಅಷ್ಟಾಗಿ ಗೊತ್ತಾಗಲ್ಲ ಮೆಹಂದಿನ ಅಪ್ಲೈ ಮಾಡೋದಕ್ಕೆ. ಹಾಗಾಗಿ ನನಗೆ ಎಷ್ಟಾಗುತ್ತೋ ಅಷ್ಟು ಅಪ್ಲೈ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವತ್ತು ಮಾಡ್ಕೊತಾ ಇದ್ದೀನಿ. ಇನ್ನು ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾನು ಮಾಡಿರುವಂತಹ ಲಾಗು, ನಾನು ಮಾಡಿರುವಂತಹ ರೆಸಿಪಿ ನಿಮಗೆ ಯಾವ ಥರ ಅನ್ನಿಸ್ತು ಅಂತ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮದೊಂದು ಸಬ್ಸ್ಕ್ರೈಬ್ ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೂ ಸಹ ಈ ವಿಡಿಯೋನ ಶೇರ್ ಮಾಡಿ. ಇದಾಗಿತ್ತು ಇವತ್ತಿನ ನನ್ನ ವಿಡಿಯೋ. ಥ್ಯಾಂಕ್ ಯು.